Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು 2024-25ನೇ ಸಾಲಿನ SSLC ಸಂಕಲನಾತ್ಮಕ ಮೌಲ್ಯಮಾಪನ SA1 ಸಮ್ಮೇಟಿವ್ ಅಸೆಸ್ಮೆಂಟ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ದ್ವಿತೀಯ ಭಾಷೆ ಕನ್ನಡ ವಿಷಯ ಸಂಕೇತ 33K ಗರಿಷ್ಠ ಅಂಕಗಳು 80. ನೋಡಿ, ಈ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ ಜೊತೆ ನಾವು ನೋಡ್ಕೊಳ್ಳೋಣ. ವಿಷಯ ಸಂಕೇತ 33K 2024-25ನೇ ಸಾಲಿನ SSLC ಸಂಕಲನಾತ್ಮಕ ಮೌಲ್ಯಮಾಪನ 1 ದ್ವಿತೀಯ ಭಾಷೆ ಕನ್ನಡ ಗರಿಷ್ಠ ಅಂಕಗಳು 80. ನೋಡಿ, ಫಸ್ಟ್ ಪ್ರಶ್ನೆ ಫಸ್ಟ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ನೋಡಿ, MCQs ನಿಮಗೆ 4 ಅಂಕದ ಪ್ರಶ್ನೆಯಾಗಿದೆ. ಫಸ್ಟ್ ಕ್ವಶನಲ್ಲಿ ವರ್ಷ ಪದದ ತದ್ಭವ ರೂಪವಿದು. ಆಪ್ಷನ್ಸ್: A ವಸಂತ, B ಮಳೆ, C ವರುಷ, D ವರತೆ. ನೋಡಿ, ಆನ್ಸರ್ ಬಂದು ನಿಮಗೆ C ವರುಷ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎರಡನೆಯ ಪ್ರಶ್ನೆ. ಚಿನ್ಮೂಲ ಇದು ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ಸ್: ಅನುನಾಸಿಕ, B ಜಸ್ತ್ವ ಸಂಧಿ, C ಸವರ್ಣ ದೀರ್ಘ ಸಂಧಿ, D ವೃದ್ಧಿ ಸಂಧಿ. ನೋಡಿ, ಆನ್ಸರ್ ಬಂದು ನಿಮಗೆ ಉತ್ತರ ಅನುನಾಸಿಕ ಸಂಧಿ. ಇದು ಚಿತ್ ಪ್ಲಸ್ ಮೂಲ ಚಿನ್ಮೂಲ. ಸೊ ಹಾಗಾಗಿ ಇದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ. ಷಷ್ಠಿ ವಿಭಕ್ತಿಯ ಪ್ರತ್ಯಯವಿದು. ಷಷ್ಠಿ ವಿಭಕ್ತಿಯ ಪ್ರತ್ಯಯ ಆಪ್ಷನ್ಸ್: A ಉ, B ಇಂದ, C ಅಲ್ಲಿ, D ಅ. ನೋಡಿ, ಷಷ್ಠಿ ವಿಭಕ್ತಿಯ ಪ್ರತ್ಯಯ ಬಂದು ಅ. ಆಪ್ಷನ್ ಡಿ ಅ. ನೆಕ್ಸ್ಟ್ ಫೋರ್ತ್ ಕ್ವಶನಲ್ಲಿ ಅನ್ವರ್ಥನಾಮಕ್ಕೆ ಉದಾಹರಣೆ ಇದು. A ರಹೀಮ, B ಕುರುಡ, C ಮರ, D ಪಡುವಣ. ಉತ್ತರ B ಕುರುಡ. ನೋಡಿ, MCQs ಇಷ್ಟು ನೀವು ಸರಿಯಾಗಿ ಬರದೇ ಆದಲ್ಲಿ ನಿಮಗೆ 4 ಅಂಕ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಇದಾದ ನಂತರ ಒಂದು ವಾಕ್ಯದ ಪ್ರಶ್ನೆಗಳು. ಸೆಕೆಂಡ್ ಮೇಲ್ನಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳು 12 ಕೇಳಲಾಗಿರುತ್ತೆ. ನಿಮಗೆ 12 ಅಂಕದ ಪ್ರಶ್ನೆಗಳು. ಕ್ವಶನ್ಸ್ ಕಂಟಿನ್ಯೂವೇಷನ್ ಇಲ್ಲಿ 4 ಪ್ರಶ್ನೆ ಆದ ನಂತರ 5ನೆಯ ಪ್ರಶ್ನೆ. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ: ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ನೆಕ್ಸ್ಟ್ 6ನೆಯ ಪ್ರಶ್ನೆ. ಅಸಿ ಮಸಿ ಎಂದರೇನು? ಉತ್ತರ: ಅಸಿ ಎಂದರೆ ಯುದ್ಧ, ಮಸಿ ಎಂದರೆ ಸಾಹಿತ್ಯ. ನೆಕ್ಸ್ಟ್ 7ನೆಯ ಪ್ರಶ್ನೆ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದರು? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗಜಂಗಮ ಎಂದು ಖ್ಯಾತರಾಗಿದ್ದರು. ನೆಕ್ಸ್ಟ್ 8th ಕ್ವಶನ್, 8ನೆಯ ಪ್ರಶ್ನೆ. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ತಮ್ಮ ಮಗ ಪುಟ್ಟರಾಜನನ್ನು ಮನೆಗೆ ಕಳುಹಿಸಿ ಕೊಡುವಂತೆ ಬೇಡಿಕೊಂಡಳು. 9ನೆಯ ಪ್ರಶ್ನೆ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರ: ಹಕ್ಕಿಗೂಡಿನಲ್ಲಿ ಕಲಾವಿದನ ಸ್ವೋಪಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. 10th ಕ್ವಶನ್, 10ನೆಯ ಪ್ರಶ್ನೆ. ಸಸ್ತನಿಗಳ ಆಶ್ರಯ ದಾಣಗಳು ಯಾವುವು? ಉತ್ತರ: ಗುಹೆ, ಪೊಟರೆ, ಗೂಡು, ಬಿಲದಂತಹ ಸ್ಥಳಗಳು ಸಸ್ತನಿಗಳ ಆಶ್ರಯ ದಾಣಗಳು. ನೆಕ್ಸ್ಟ್ 11th ಕ್ವಶನ್, 11ನೆಯ ಪ್ರಶ್ನೆ. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಎಂದು ಕವಿ ಹೇಳಿದ್ದಾರೆ? ಉತ್ತರ: ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ವಾಲಗ ನಡೆದಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 12ನೆಯ ಪ್ರಶ್ನೆ. ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ? ಉತ್ತರ: ರವಿಯ ಕಿರಣಕ್ಕೆ ಇಬ್ಬನಿ ಕರಗುವಂತೆ ಮಾನವನು ತನ್ನ ಬದುಕನ್ನು ಶಾಂತಿಯಿಂದ ಮುಗಿಸಬೇಕೆಂದು ತಿಳಿಸಲು
ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದಾರೆ. ನೆಕ್ಸ್ಟ್ 13ನೆಯ ಪ್ರಶ್ನೆ, ತಿಮಿರಕ್ಕೆ ವೈರಿ ಯಾವುದು? ತಿಮಿರಕ್ಕೆ ವೈರಿ ದೀಪ. 14ನೆಯ ಪ್ರಶ್ನೆ, ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ? ಉತ್ತರ, ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಿದರೆ ನೆಲೆ ಇರದೆ ತೊಳಲುವುದು. ನೆಕ್ಸ್ಟ್ 15th ಕ್ವಶನ್, 15ನೆಯ ಪ್ರಶ್ನೆ, ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ? ಉತ್ತರ, ಜೀವನದಲ್ಲಿ ಗುರಿ ಇಟ್ಟುಕೊಂಡು ನಿತ್ಯ ದುಡಿದರೆ ದುಡಿಮೆಯ ಹೂವು ಫಲಿಸುವುದು. ನೆಕ್ಸ್ಟ್ 16ನೆಯ ಪ್ರಶ್ನೆ, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಉತ್ತರ, ಅಡಿಗರು ಹಗಲಿರುಳು ಒಂದೇ ಹೆಗ್ಗುರಿಗಾಗಿ ಹೋರಾಡಬೇಕೆಂದು ಹೇಳುತ್ತಾರೆ. ನೋಡಿ, ಇಷ್ಟು ಬರದೇ ಆದಲ್ಲಿ ನಿಮಗೆ 1 ಅಂಕದ ಉತ್ತರಗಳಿಗೆ ನಿಮಗೆ 12 ಅಂಕ. ನೆಕ್ಸ್ಟ್ ಇದಾದ ನಂತರ 3rd ಮೇನಲ್ಲಿ 3-4 ವಾಕ್ಯದ ಪ್ರಶ್ನೆಗಳು, 16 ಅಂಕದ ಪ್ರಶ್ನೆಗಳು. 17th ಕ್ವಶನ್, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ಉತ್ತರ, ಸಾಮಾನ್ಯವಾಗಿ ಪಕ್ಷಿಗಳು ಹಸಿರು ಮರಗಳಲ್ಲಿ ವಾಸಿಸುತ್ತವೆ, ಆದರೆ ಈ ಗಿಳಿಯು ಒಣಮರದಲ್ಲಿ ವಾಸವಾಗಿತ್ತು. ಇದನ್ನು ಕಂಡ ಇಂದ್ರನು ಆಶ್ಚರ್ಯವಾದನು. ನೆಕ್ಸ್ಟ್ ಇದಾದ ನಂತರ 18ನೆಯ ಪ್ರಶ್ನೆ, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಉತ್ತರ, ನಿಸರ್ಗದ ಜೊತೆ ಹೋರಾಟ, ಸಕಾಲದಲ್ಲಿ ಮಳೆ ಬಾರದಿರುವುದು, ಉತ್ತಮ ಬೀಜ ಸಿಗದಿರುವುದು, ಭೂಮಿ ಬರಡಾಗುವುದು, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ಸರಿಯಾದ ಬೆಲೆ ಸಿಗದಿರುವುದು ಇವು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು. ನೆಕ್ಸ್ಟ್ ಇದಾದ ನಂತರ 19ನೆಯ ಪ್ರಶ್ನೆ, ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ? ಉತ್ತರ, ಬಾಲಕ ಪುಟ್ಟಯ್ಯನಿಗೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಬಹಳ ಅಭಿರುಚಿ ಇತ್ತು. ಒಮ್ಮೆ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಗವಿಮಠದಲ್ಲಿ ಕ್ಯಾಂಪ್ ಮಾಡಿತ್ತು. ಆಗ ಪುಟ್ಟರಾಜರ ಮಾವನವರು ಅವರನ್ನು ಪಂಚಾಕ್ಷರಿ ಗವಾಯಿಗಳ ಬಳಿ ಕರೆದುಕೊಂಡು ಹೋಗಿ ಶಿಷ್ಯತ್ವ ಕೊಡಿಸಿದರು. ಹೀಗೆ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯರಾದರು. ನೆಕ್ಸ್ಟ್ 20ನೆಯ ಪ್ರಶ್ನೆ, ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ಉತ್ತರ, ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ರಕ್ಷಣೆಗಾಗಿ. ಶೀತಗಾಳಿ, ಬಿರುಗಾಳಿ, ಮಳೆ, ಪ್ರವಾಹಗಳಿಂದ ಬದುಕಲು, ಹವಾಮಾನ ವೈಪರೀತ್ಯಗಳನ್ನು ಎದುರಿಸಲು, ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು, ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಹಕ್ಕಿಗಳು ಗೂಡನ್ನು ನಿರ್ಮಿಸುತ್ತವೆ. ನೆಕ್ಸ್ಟ್ ಇದಾದ ನಂತರ 21ನೆಯ ಪ್ರಶ್ನೆ, ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿಗಳ ಗೂಡುಗಳ ವಿಶೇಷತೆಗಳೇನು? ಉತ್ತರ, ನೀಲಿ ಸಾಮ್ರಾಟ ಮತ್ತು ಸಗ್ಗದಕ್ಕಿ ತಮ್ಮ ಗೂಡನ್ನು ಬಹು ಸುಂದರವಾಗಿ ಅಲಂಕರಿಸುತ್ತವೆ. ಕೇವಲ 2 ಒಣ ಕಡ್ಡಿಯನ್ನು ಅಪ್ಪಿ ಹಿಡಿದಂತೆ ಗುರುತ್ವಾಕರ್ಷಣೆ ಸಮತೋಲನವನ್ನು ಕಾಯ್ದಿಟ್ಟುಕೊಂಡು ಬಟ್ಟಲಾಕಾರದಲ್ಲಿ ನೆಕ್ಸ್ಟ್ ಗೂಡನ್ನು ನಿರ್ಮಿಸುತ್ತವೆ. ಹೊರಮೈಗೆ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತವೆ. ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬಾರದೆಂಬುದು ಇದರ ಉದ್ದೇಶ. ಆದರೆ ಈ ಗೂಡುಗಳ ಭದ್ರತೆ, ತಾಂತ್ರಿಕ ಪರಿಣತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಏಕಕಾಲಕ್ಕೆ ಅಭಿವ್ಯಕ್ತಿಸುತ್ತವೆ. ನೆಕ್ಸ್ಟ್ 22ನೆಯ ಪ್ರಶ್ನೆ, ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಉತ್ತರ, ಯುಗದ ಆದಿಯು ಸೊಗದ ಸುಗ್ಗಿಯನ್ನು ತಂದಿದೆ. ಇದರಿಂದ ಫಲ ಪುಷ್ಪ ಸಮೃದ್ಧಿಯಾಗಿ ಅವರ ಸೌಂದರ್ಯದಿಂದ ಜಗಖಗ ಪ್ರಾಣಿ ಪಕ್ಷಿಗಳು ಮೈಕೊಡವಿ ಲಗುಬಗೆಯಿಂದ ಕೆಲಸಕ್ಕೆ ಹೊರಟಂತಿದೆ ಎಂದು ಕವಿ ವರ್ಣಿಸಿದ್ದಾರೆ. 23ನೆಯ ಪ್ರಶ್ನೆ, ಕಳ್ಳರ ಗುರು ಪಾಠದಿಂದ ನಾವು ಕಲಿಯಬೇಕಾದ ವಿಚಾರಗಳೇನು? ಉತ್ತರ, ವೈದ್ಯರ ಹೆಂಡತಿ ರತ್ನ ಹಣ ಹೊನ್ನು ಒಡವೆ ಕಳ್ಳರ ಪಾಲಾಗಿದ್ದಕ್ಕೆ ಕೊರಗುತ್ತಾಳೆ, ಮರಗುತ್ತಾಳೆ. ಆಗ ವೈದ್ಯರು ಹಣ ಒಡವೆಯ ಸಂಗ್ರಹ ಒಳ್ಳೆಯದಲ್ಲ ಎಂಬ ಬುದ್ಧಿಮಾತು ಹೇಳುತ್ತಾರೆ. ವೈದ್ಯ ವೃತ್ತಿ ದುಡ್ಡು ಮಾಡುವುದಕ್ಕಲ್ಲ, ಸಮಾಜದ ಕ್ಷೇಮ ಸಾಧನೆಗಾಗಿ ಎನ್ನುತ್ತಾರೆ. ಸೇವಾ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ.
ಕಳ್ಳರ ಗುರು ಭೀಮನಾಯಕನ ಮಗನಿಗೆ ಆರೋಗ್ಯ ಸರಿ ಇಲ್ಲ ಎಂದಾಗ ಚಿಕಿತ್ಸೆ ನೀಡಲು ಹೋಗುತ್ತಾರೆ. ದ್ವೇಷ ಭಾವವನ್ನು ಸಾಧಿಸದೆ ಸೇವಾ ಮನೋಭಾವದಿಂದ ಆ ಮಗುವಿನ ಪ್ರಾಣವನ್ನು ಉಳಿಸುತ್ತಾರೆ. ಇದರಿಂದ ಕ್ರೂರ ಹೃದಯಿಗಳಾಗಿರುವ ಕಳ್ಳರ ಗುರು ಭೀಮನಾಯಕನ ಮನಸ್ಸು ಪರಿವರ್ತನೆಯಾಗುತ್ತದೆ. ತಾವು ಕದ್ದ ಎಲ್ಲ ವಸ್ತುಗಳನ್ನು ವೈದ್ಯರಿಗೆ ಹಿಂದಿರುಗಿಸಿ ತಾವು ನಮ್ಮ ಪಾಲಿನ ದೇವರು ಎಂದು ಹೇಳುತ್ತಾರೆ. ಒಳ್ಳೆಯತನ ನಮ್ಮನ್ನು ಎಂದಿಗೂ ಕಾಯುತ್ತದೆ. ಇಪ್ಪತ್ನಾಲ್ಕನೆಯ ಪ್ರಶ್ನೆ, ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ವಿವರಿಸಿ. ಉತ್ತರ: ಮಾನವರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯಲಿ. ಮಾನವ ಶ್ರಮದಲ್ಲಿ ಅಮೃತವು ಅಡಗಿದೆ. ಮತ್ತೊಮ್ಮೆ ಎಲ್ಲೆಲ್ಲೂ ಹಸಿರು ಮೇಳೆ ನಡೆದು ಪ್ರಕೃತಿಯು ಹಸಿರಿನಿಂದ ತುಂಬಲಿ. ನಾಳೆ ಎಂಬ ಚಪ್ಪರದ ಕೆಳಗೆ ಮನುಕುಲದ ಮೊಳಕೆ ಒಡೆದು ಭವ್ಯ ಬದುಕು ಅರಳಲಿ ಎಂದು ಕವಯಿತ್ರಿ ಹೇಳುತ್ತಾರೆ. ನೆಕ್ಸ್ಟ್ 3-4 ವಾಕ್ಯದ ಪ್ರಶ್ನೆ ಆದ ನಂತರ 4th ಮೇನ್ ಕವಿ ಪರಿಚಯ. ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 25ನೆಯ ಪ್ರಶ್ನೆ, CPK ಸಿ.ಪಿ. ಕೃಷ್ಣಕುಮಾರ್ ಇವರು 1939ರಲ್ಲಿ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು. ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಬೊಗಸೆ, ಕಾವ್ಯಾರಾಧನಾ, ಪರಿಭಾವನೆ ಇನ್ನು ಮುಂತಾದವು. 3ನೇ ಪಾಯಿಂಟ್, ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳು ದೊರೆತಿವೆ. ಇಷ್ಟು ಬರೆದರೆ ನಿಮಗೆ 3 ಅಂಕ ಕವಿ ಪರಿಚಯ. ನೆಕ್ಸ್ಟ್ ಪದ್ಯದ ಸಾರಾಂಶವನ್ನು ಇಲ್ಲಿ ಕೇಳಲಾಗಿದೆ. 26ನೆಯ ಪ್ರಶ್ನೆ, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ನೋಡಿ ಉತ್ತರ, ಈ ಮೇಲಿನ ಸಾಲುಗಳನ್ನು ಬಸವರಾಜ ಸಾದರ ಅವರು ಬರೆದ ಸವಿ ಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ. ಆಕರ ಕೃತಿ ಸಿಸಿಫ ಸರಸುತ್ತು. ಸಾರಾಂಶ: ಚೈತ್ರವೆಂದರೆ ವಸಂತ. ವಸಂತ ಕಾಲದಲ್ಲಿ ಫಲಪುಷ್ಪಗಳು ಸಮೃದ್ಧವಾಗಿರುತ್ತವೆ. ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ. ಜಗವೆಲ್ಲ ಹೊಸ ಕಳೆಯಿಂದ ತುಂಬಿರುತ್ತದೆ. ಹಸಿರಿನಿಂದ ನೆಲದಮ್ಮ ನವವಧುವಿನಂತೆ ಕಂಗೊಳಿಸುತ್ತಾಳೆ. ಬರಡು ಜೀವಕ್ಕೆ ಹೊಸ ಚೈತನ್ಯ ನೀಡುತ್ತದೆ. ಕೋಗಿಲೆಯ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವ ಮತ್ತೇರುತ್ತದೆ ಎಂಬುದು ಈ ಮೇಲಿನ ಸಾಲುಗಳ ಸಾರಾಂಶವಾಗಿದೆ. ನೋಡಿ, ಇಷ್ಟು ಬರದೇ ಆದಲ್ಲಿ ನಿಮಗೆ ಸಾರಾಂಶಕ್ಕೆ 3 ಅಂಕ. ನೆಕ್ಸ್ಟ್ 6th ಮೇನಲ್ಲಿ ಅಲಂಕಾರ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಅಲಂಕಾರ 3 ಅಂಕದ ಪ್ರಶ್ನೆಯಾಗಿದೆ. 27ನೆಯ ಪ್ರಶ್ನೆ, ಚೈತ್ರ ಮಾಸದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಉತ್ತರ: ಉಪಮೇಯ ನೆಲದಮ್ಮ, ಉಪಮಾನ ನವವಧು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಸಿಂಗಾರಗೊಳ್ಳುವುದು, ಸಮನ್ವಯ ಉಪಮೇಯವಾದ ನೆಲದಮ್ಮಳಿಗೆ ಉಪಮಾನವಾದ ನವವಧುವಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ. ನೆಕ್ಸ್ಟ್ ಇಷ್ಟು ಬರೆದರೆ ನಿಮಗೆ 3 ಅಂಕ. ಇದಾದ ನಂತರ 7th ಮೇನ್, ಕೆಳಗಿನ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. 28ನೆಯ ಪ್ರಶ್ನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಥವಾ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು. ಯಾವುದಾದರೂ ಒಂದನ್ನು ನೀವು ಆರಿಸಿಕೊಂಡು ಇಲ್ಲಿ ಬರದೇ ಆದಲ್ಲಿ ನಿಮಗೆ 3 ಅಂಕ ಗಾದೆಗೆ. ನೋಡಿ, ಇದರಲ್ಲಿ ಉತ್ತರ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು. ಈ ಗಾದೆಯನ್ನು ಆರಿಸಿಕೊಂಡು ಇಲ್ಲಿ ವಿಸ್ತರಿಸಲಾಗಿದೆ. ಪೀಠಿಕೆ ಅಂತ ಹೇಳಿದರೆ ಇಂಟ್ರಡಕ್ಷನ್ ಎಂದು ಇದರ ಅರ್ಥ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
ಇವು ನಮ್ಮ ಪೂರ್ವಿಕರ ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ. ಅಂತಹ ಜನಪ್ರಿಯ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎಂಬ ಗಾದೆಯು ಒಂದಾಗಿದೆ. ನೆಕ್ಸ್ಟ್ ಇದಾದ ನಂತರ ವಿವರಣೆ ಎಕ್ಸ್ಪ್ಲನೇಷನ್. ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಯಾರೂ ಬದುಕಲು ಸಾಧ್ಯವಿಲ್ಲ. ಯಾವ ಕಾರ್ಖಾನೆಯಿಂದಲೂ ಟೊಮ್ಯಾಟೊ, ಅಕ್ಕಿ, ರಾಗಿಯನ್ನು ಬೆಳೆಯಲು ಸಾಧ್ಯವಿಲ್ಲ. ಇದಕ್ಕೆಲ್ಲ ಭೂಮಿಯೇ ಬೇಕು. ರೈತನ ಬೆವರು ಹರಿಯಲೇಬೇಕು. ಹೀಗಾಗಿ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎಂದು ನಾಡಿನ ಹಿರಿಯರು ಹೇಳುತ್ತಾರೆ. ನೋಡಿ, ಇಷ್ಟು ಬರದೆ ಆದಲ್ಲಿ ನಿಮಗೆ 3 ಅಂಕ. ನೆಕ್ಸ್ಟ್ 8th ಮೇನಲ್ಲಿ 8ನೆಯ ಮೇನ್. ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ನೋಡಿ, 29ನೆಯ ಪ್ರಶ್ನೆ ಸಂದರ್ಭ 15 ಅಂಕದ ಪ್ರಶ್ನೆಗಳಾಗಿವೆ. ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ. ಉತ್ತರ. ಈ ಮೇಲಿನ ವಾಕ್ಯವನ್ನು ಅ.ರ. ಮಿತ್ರ ಅವರು ಬರೆದ ಒಣ ಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಆಕರ ಕೃತಿ ಮಹಾಭಾರತ ಪಾತ್ರ ಸಂಗತಿಗಳು. ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳುತ್ತಾನೆ. ಸಂದರ್ಭ ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಮೆಚ್ಚಿದ ಇಂದ್ರನು ಅದಕ್ಕೆ ಏನಾದರೂ ಸಹಾಯ ಮಾಡಬೇಕೆಂದು ನಿರ್ಧರಿಸಿ ಗಿಳಿಯನ್ನು ಕುರಿತು ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದನು. 30ನೆಯ ಪ್ರಶ್ನೆ ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಉತ್ತರ. ಈ ಮೇಲಿನ ವಾಕ್ಯವನ್ನು ರಮೇಶ್ ಗೌಡ ಎಂ.ಕೆ., ರಮೇಶ್ ಗೌಡ, ಮಲ್ಲನ್ ಗೌಡ, ಕಲ್ಲನಗೌಡ ಅವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಲಾಗಿದೆ. ಆಕರ ಕೃತಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು. ಈ ಮಾತನ್ನು ಕವಿಗಳು ಹೇಳಿದ್ದಾರೆ. ಸಂದರ್ಭ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು. ಅವರ ಅಭಿಲಾಷೆಗೆ ತಕ್ಕಂಥ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತದೆ. ನೆಕ್ಸ್ಟ್ 31ನೆಯ ಪ್ರಶ್ನೆ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ನಡೆದನು. ಉತ್ತರ. ಈ ಮೇಲಿನ ವಾಕ್ಯವನ್ನು ಬಸವರಾಜ ಸಬರದ ಅವರು ಬರೆದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ. ಆಕರ ಕೃತಿ ಪದಕಟ್ಟಿ ಹಾಡೇನ. ಈ ಮಾತನ್ನು ಕವಿಗಳು ಹೇಳುತ್ತಾರೆ. ಸಂದರ್ಭ ಸಿದ್ಧಾರ್ಥನು ಕಾಡಿಗೆ ಹೋಗಿ ಬುದ್ಧನಾಗಿ ನಾಡಿಗೆ ಹಿಂದಿರುಗಿದ ಎಂದು ಕವಿಯು ಹೇಳಿದ್ದಾರೆ. ನೆಕ್ಸ್ಟ್ 32ನೆಯ ಪ್ರಶ್ನೆ ಶಾಂತಿಯಲ್ಲಿ ಬದುಕಿನಿ, ಕರ್ತವ್ಯವನ್ನು ಮುಗಿಸು. ಉತ್ತರ. ಈ ವಾಕ್ಯವನ್ನು ಸಿ.ಪಿ. ಕೃಷ್ಣಕುಮಾರ್ ಅವರು ಬರೆದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಆಕರ ಕೃತಿ ಬೊಗಸೆ. ಈ ಮಾತನ್ನು ಕವಿಗಳು ಹೇಳುತ್ತಾರೆ. ಸಂದರ್ಭ ಪೂಜೆ ಹಾಗೂ ಇತರೆ ಪವಿತ್ರವಾದ ಕಾರ್ಯಗಳಲ್ಲಿ ಕರ್ಪೂರವನ್ನು ಬಳಸುತ್ತಾರೆ. ಕರ್ಪೂರವು ತಟ್ಟೆಯೊಳಗೆ ಮೌನವಾಗಿ ಕರಗುತ್ತದೆ. ಸದ್ದುಗದ್ದಲವಿಲ್ಲದೆ ಬೆಳಗಿ ತನ್ನ ಕೆಲಸವನ್ನು ಪೂರೈಸುತ್ತದೆ. ಮಾನವನು ಸಹ ಕರ್ಪೂರದಂತೆ ಸದ್ದುಗದ್ದಲವಿಲ್ಲದೆ ತನ್ನ ಕೆಲಸವನ್ನು ಪೂರೈಸಿ ಗುರಿ ಸೇರಬೇಕು ಎಂದು ಹೇಳುವಾಗ ಕವಿಗಳು ಶಾಂತಿಯಲ್ಲಿ ಬದುಕಿನಿ, ಕರ್ತವ್ಯವನ್ನು ಮುಗಿಸು ಎಂದು ಹೇಳುತ್ತಾರೆ. ಕೊನೆಯ ಸಂದರ್ಭದ ಪ್ರಶ್ನೆ 33ನೆಯ ಪ್ರಶ್ನೆ ಒಂದು ಹೆಗ್ಗುರಿಗೆ ಹೋರಾಡು ಹಗಲಿರುಳು. ಉತ್ತರ. ಈ ಮೇಲಿನ ವಾಕ್ಯವನ್ನು ಎಂ. ಗೋಪಾಲಕೃಷ್ಣ ಅಡಿಗ ಅವರು ಬರೆದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಆಕರ ಕೃತಿ ಸಮಗ್ರ ಕಾವ್ಯ ಸಂಕಲನ. ಈ ಮಾತನ್ನು ಕವಿಗಳು ಹೇಳುತ್ತಾರೆ. ಸಂದರ್ಭ ಒಂದು ಬಾಣಕ್ಕೆ ಒಂದೇ ಗುರಿ ಇರುವಂತೆ, ಒಂದು ದೇಹಕ್ಕೆ ಒಂದೇ ಆತ್ಮ ಇರುವಂತೆ, ಒಂದು ಜೀವನಕ್ಕೆ ಒಂದೇ ಗುರಿ ಇರಬೇಕು. ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಬದುಕೇ ವ್ಯರ್ಥವಾದಂತೆ. ಗುರಿ ಸಾಧನೆಯಲ್ಲಿ ಎದುರಾಗುವ ತೊಂದರೆಗಳನ್ನು ನಿವಾರಿಸಿಕೊಂಡು ಗುರಿ ಸೇರಬೇಕು. ಇಷ್ಟು ಬರೆದರೆ ನಿಮಗೆ ಸಂದರ್ಭ 15 ಅಂಕ. ನೆಕ್ಸ್ಟ್ 9ನೆಯ ಮೇನ್ 9th ಮೇನ್ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. 34ನೆಯ ಪ್ರಶ್ನೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು,
ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಪದ್ಯವನ್ನು ಬರೆದ ಕವಿ ಬಸವರಾಜ ಸಬರದ. ನೆಕ್ಸ್ಟ್ ಇದಾದ ನಂತರ 10th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, 2 ಪ್ರಶ್ನೆಯನ್ನು ಕೇಳಲಾಗುತ್ತೆ. ಯಾವುದಾದರೂ ಒಂದನ್ನು ನೀವು ಆರಿಸಿಕೊಂಡು ಇಲ್ಲಿ ಬರೆಯಬೇಕು. 35ನೆಯ ಪ್ರಶ್ನೆ, ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಯಲ್ಲಿ ಹೆಚ್ಚಿನ ಹಣವನ್ನು ಏಕೆ ಮೀಸಲಿಡಲಾಗುತ್ತದೆ? ನಿಮ್ಮದೇ ಆದ ಮಾತುಗಳಲ್ಲಿ ಮೆಚ್ಚಿ ಬರೆಯಿರಿ. ಅಥವಾ ದೇಶದ ಪ್ರಗತಿಯಲ್ಲಿ ಸಾಹಿತ್ಯ ಪಾತ್ರವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ಬರೆಯೋಣ. ದೇಶದ ಪ್ರಗತಿಯಲ್ಲಿ ಸಾಹಿತ್ಯ ಪಾತ್ರವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಹಸಿಯ ನಂತರ ಮಸಿಗೆ ಪ್ರಾಮುಖ್ಯತೆ ಇದೆ. ಅಂದರೆ ಸಾಹಿತ್ಯದ ರಚನೆಯಿಂದ ಉನ್ನತಿ ಸಾಧಿಸಬಹುದಾಗಿದೆ. ಲೇಖಕರು ಪೆನ್ನು ಖಡ್ಗಕ್ಕಿಂತ ಹರಿತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಏಕೆಂದರೆ ಖಡ್ಗದಿಂದ ಸಾಧಿಸಲಾಗದಿದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಉದಾಹರಣೆಗೆ, ಒಂದು ಲೇಖನದಿಂದ ಆ ರಾಜ್ಯ ಅಥವಾ ದೇಶದ ಸರ್ಕಾರವನ್ನು ಉರುಳಿಸಿ ಮುಂದೊಂದು ದಿನ ಹೊಸ ಸರ್ಕಾರವನ್ನೇ ರಚಿಸಬಹುದು. ಅಂತಹ ಎಷ್ಟೋ ಉದಾಹರಣೆಗಳು ದಿನನಿತ್ಯ ಪತ್ರಿಕೆಗಳಲ್ಲಿ ಕಾಣಬಹುದು. ಇದರರ್ಥ ಬರವಣಿಗೆ ಎಷ್ಟೊಂದು ಪರಿಣಾಮಕಾರಿ ಎಂದು ಬಿಂಬಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯವರೆಗೆ ಸಾಹಿತಿಗಳಿಗೆ ನಮ್ಮ ನಾಡಿನಲ್ಲಿ ಅಪಾರ ಗೌರವವಿದೆ. ಈ ಗೌರವವಿರುವುದು ಅವರ ಸಾಹಿತ್ಯದ ಸತ್ವದಿಂದಾಗಿ. ಅಭಿವೃದ್ಧಿಯ ಮೆಟ್ಟಿಲು ತುಳಿಯಲು ಸಾಧ್ಯ. ಬದುಕಿಗೆ ಶಿವಶರಣ ಬಸವಾದಿಗಳ ವಚನಗಳನ್ನು, ದಾಸಕೀರ್ತನೆಗಳು ಇಂದಿಗೂ ಪ್ರಸ್ತುತ. ಅವರು ಬರೆದಿರುವ ಸಾಹಿತ್ಯ ಈಗಿನವರಿಗೆ ಮುನ್ನಡಿಯಂತಾಗಿದೆ. ನೋಡಿ, ಇಷ್ಟು ಬರೆದೇ ಆದಲ್ಲಿ ನಿಮಗೆ 4 ಅಂಕ ಈ ಉತ್ತರಕ್ಕೆ. ನೆಕ್ಸ್ಟ್ ಇದಾದ ನಂತರ ಪದ್ಯ ಭಾಗವನ್ನು ನೀವಿಲ್ಲಿ ಓದಿಕೊಂಡು ಬರೆಯಬೇಕು. ಪದ್ಯ ಭಾಗ ನೋಡಿ, ಗದ್ಯವನ್ನು ಇಲ್ಲಿ ಕೇಳಲಾಗಿದೆ. ಗದ್ಯ ಭಾಗವನ್ನು ಈ ಕೆಳಗಿನ 11th ಮೇನ್, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 36ನೆಯ ಪ್ರಶ್ನೆ, ವೇಳೆಯ ಅಪವ್ಯಯ ಅಂಬೇಡ್ಕರರಿಗೆ ಅಪರಾಧವಾಗಿ ಕಾಣುತ್ತಿತ್ತು. ಒಂದು ಕ್ಷಣವನ್ನು ಅಪವ್ಯಯ ಮಾಡುತ್ತಿರಲಿಲ್ಲ. ವ್ಯಾಪಾರಿಗೆ ವೇಳೆ ಎಂದರೆ ಹಣ, ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆ. ತಮ್ಮ ಬದುಕಿನ ಒಂದು ಕ್ಷಣವನ್ನು ವ್ಯರ್ಥವಾಗಿ ಕಳೆಯದ ನಮ್ಮ ಕಾಲದ ಇಬ್ಬರು ಮಹನೀಯರೆಂದರೆ ಒಬ್ಬರು ಗಾಂಧೀಜಿ, ಮತ್ತೊಬ್ಬರು ಅಂಬೇಡ್ಕರ್ ಅವರು. ಕಳೆದ ಕ್ಷಣ ಕಳೆದು ಹೋಗುತ್ತದೆಂಬ ಅರಿವು ಅವರದಾಗಿತ್ತು. ಅಮೆರಿಕಾದಲ್ಲಿ, ಇಂಗ್ಲೆಂಡಿನಲ್ಲಿ ಓದುತ್ತಿದ್ದಾಗ ಹೇಗೋ ಹಾಗೆ ಹಿಂತಿರುಗಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿದ ಮೇಲೆಯೂ ತಮ್ಮ ಬಿಡುವನ್ನೆಲ್ಲ ಅವರು ಓದುವುದಕ್ಕಾಗಿ ಮೀಸಲಿಡುತ್ತಿದ್ದರು. ರಂಜನೆಗಾಗಿ ಓದುವವರು ಅವರಲ್ಲಿ. ಪುಸ್ತಕ ಒದಗಿಸಬಲ್ಲ ಬೋಧನೆಯೇ ರಂಜನೆ ಎಂಬುದು ಅವರ ಸೂತ್ರವಾಗಿತ್ತು. ಹೀಗಾಗಿ ಗ್ರಂಥ ಸಹವಾಸ ಅವರಿಗೆ ಅಪಾರವಾದ ಸಂತೋಷವನ್ನಲ್ಲದೆ ಬಯಸುತ್ತಿದ್ದ ಏಕಾಂತವನ್ನು ಒದಗಿಸುತ್ತಿತ್ತು. ಅನೇಕ ಸಲ ರಾತ್ರಿಯುದ್ದಕ್ಕೂ ಅವರು ಓದು ಬರಹಗಳಲ್ಲಿ ತೊಡಗಿರುತ್ತಿದ್ದರು. ಅವರ ನೆಚ್ಚಿನ ನಾಯಿ ಬೆಳಗಿನ ನೇವರಿಕೆಗಾಗಿ ಬಂದು ಕಾಲ ಬಳಿ ಸುಳಿದಾಗಲೇ ರಾತ್ರಿ ಕಳೆದು ಹೋದ ಅರಿವು ಅವರಿಗಾದದ್ದುಂಟು. ಅಂಕದ ಏಕಾಗ್ರತೆಯ ಓದು ಬರೆಹ ಅವರದು. ಅವರ ಜ್ಞಾನದಾಹ ಪುರಾತನ ಕಾಲದ ಚಕ್ರವರ್ತಿಯೊಬ್ಬರ ಸಾಮ್ರಾಜ್ಯದಂತಿತ್ತು. ದಟ್ಟಾಡವಿಯ ಮಧ್ಯದಲ್ಲಿ ಗ್ರಂಥಾಲಯ ಒಂದನ್ನು ನಿರ್ಮಿಸಿಕೊಂಡು ತಮ್ಮ ಕೊನೆಯ ದಿನಗಳನ್ನು ಅಲ್ಲಿಯೇ ಕಳೆಯಬೇಕೆಂಬ ಅಭಿಲಾಷೆ ಅವರದಾಗಿತ್ತು. ನೋಡಿ, ಪ್ರಶ್ನೆಗಳನ್ನು ಕೇಳಲಾಗಿದೆ. ಅಂಬೇಡ್ಕರರ ಜ್ಞಾನದಾಹ ಹೇಗಿತ್ತು? ಉತ್ತರ: ಅಂಬೇಡ್ಕರರ ಜ್ಞಾನದಾಹ ಪುರಾತನ ಕಾಲದ ಚಕ್ರವರ್ತಿಯೊಬ್ಬರ ಸಾಮ್ರಾಜ್ಯದಂತಿತ್ತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಅಂಬೇಡ್ಕರರು ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದರು? ಉತ್ತರ: ಅಮೆರಿಕಾದಲ್ಲಿ, ಇಂಗ್ಲೆಂಡಿನಲ್ಲಿ ಓದುತ್ತಿದ್ದಾಗ ಹೇಗೋ ಹಾಗೆ ಹಿಂತಿರುಗಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿದ ಮೇಲೆಯೂ ತಮ್ಮ ಬಿಡುವನ್ನೆಲ್ಲ ಅವರು ಓದುವುದಕ್ಕಾಗಿ ಮೀಸಲಿಡುತ್ತಿದ್ದರು. ರಂಜನೆಗಾಗಿ ಓದುವವರು ಅವರಲ್ಲಿ. ಪುಸ್ತಕ ಒದಗಿಸಬಲ್ಲ ಬೋಧನೆಯೇ ರಂಜನೆ ಎಂಬುದು ಅವರ ಸೂತ್ರವಾಗಿತ್ತು.
ಹೀಗಾಗಿ ಗ್ರಂಥ ಸಹವಾಸ ಅವರಿಗೆ ಅಪಾರವಾದ ಸಂತೋಷವನ್ನಲ್ಲದೆ ಬಯಸುತ್ತಿದ್ದ ಏಕಾಂತವನ್ನು ಒದಗಿಸುತ್ತಿತ್ತು. ಅನೇಕ ಸಲ ರಾತ್ರಿಯುದ್ದಕ್ಕೂ ಅವರು ಓದು ಬರಹಗಳಲ್ಲಿ ತೊಡಗಿರುತ್ತಿದ್ದರು. ಅಂಕದ ಏಕಾಗ್ರತೆಯ ಓದು ಬರೆಹ ಅವರದು. ನೆಕ್ಸ್ಟ್ ಇದಾದ ನಂತರ ಗದ್ಯ ಭಾಗ ಆದ ನಂತರ ಗದ್ಯ ಭಾಗಕ್ಕೆ 4 ಅಂಕ. ನೆಕ್ಸ್ಟ್ 12th ಮೇನ್, ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ನೋಡಿ 37ನೆಯ ಪ್ರಶ್ನೆ, ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಎಸ್ಸೆ ರೈಟಿಂಗ್ 4 ಅಂಕಕ್ಕೆ 37ನೆಯ ಪ್ರಶ್ನೆ, ಇಂದಿನ ದಿನದಲ್ಲಿ ಮಣ್ಣಿನ ಸಂರಕ್ಷಣೆಯ ಅವಶ್ಯಕತೆ ಅಥವಾ ಸಾರ್ವಜನಿಕ ಆಸ್ತಿ ಕಾಪಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ನೋಡಿ, ಯಾವುದಾದರೂ ಒಂದು ಪ್ರಬಂಧವನ್ನು ನೀವು ಇಲ್ಲಿ ಆರಿಸಿಕೊಂಡು ಬರದೇ ಆದಲ್ಲಿ ನಿಮಗೆ 4 ಅಂಕ. ನೋಡಿ, ಇದರಲ್ಲಿ ಇಂದಿನ ದಿನದಲ್ಲಿ ಮಣ್ಣಿನ ಸಂರಕ್ಷಣೆಯ ಅವಶ್ಯಕತೆ, ಈ ಪ್ರಬಂಧದ ಬಗ್ಗೆ ನಾವಿಲ್ಲಿ ವಿಸ್ತರಿಸಲಾಗಿದೆ. ಪೀಠಿಕೆ, ಮಣ್ಣು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿದೆ. ಈ ಸಸ್ಯಗಳು ಜೀವಿಗಳಿಗೆ ಆಹಾರವನ್ನು ಒದಗಿಸುತ್ತವೆ. ನೈಸರ್ಗಿಕ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲೆ ಮಣ್ಣು ರೂಪುಗೊಳ್ಳಲು ಸಹಸ್ರಾರು ವರ್ಷಗಳೇ ಬೇಕಾಗಿದೆ. ಆದರೆ ಮಾನವನ ನಿರ್ಲಕ್ಷ್ಯದಿಂದಾಗಿ ಈ ಮಣ್ಣು ಕೆಲವೇ ವರ್ಷಗಳಲ್ಲಿ ಹಾಳಾಗಿ ಹೋಗಿದೆ. ನೆಕ್ಸ್ಟ್ ಇದಾದ ನಂತರ ವಿವರಣೆ, ಮಣ್ಣಿನ ಸವಕಳಿಯನ್ನು ತಡೆದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ. ಮಣ್ಣು ನಮಗೆ ಹೆಚ್ಚು ಉಪಯುಕ್ತವಾಗಿದೆ. ಅದರಲ್ಲಿ ಗಿಡ ಮರಗಳನ್ನು ಬೆಳೆಸುತ್ತೇವೆ. ಇದು ಮರಗಳನ್ನು ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಸಸ್ಯಗಳಿಗೆ ಬೆಳೆಯಲು ಪೋಷಕಾಂಶಗಳು ಮತ್ತು ನೀರನ್ನು ಪೂರೈಸುತ್ತದೆ. ಸಸ್ಯಗಳು ಬೆಳೆಯಲು ಮೇಲಿನ ಮಣ್ಣು ತುಂಬ ಆರೋಗ್ಯಕರವಾಗಿದೆ ಮತ್ತು ಆದ್ದರಿಂದ ಉತ್ತಮ ಇಳುವರಿಗಾಗಿ ರೈತರು ಮೇಲಿನ ಮಣ್ಣನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದಾಗ್ಯೂ ಬಲವಾದ ಗಾಳಿ ಅಥವಾ ಭಾರೀ ಮಳೆಯು ಫಲವತ್ತಾದ ಮೇಲಿನ ಮಣ್ಣನ್ನು ಸುಲಭವಾಗಿ ತೆಗೆದುಹಾಕಬಹುದು. ನೀರು ಅಥವಾ ಗಾಳಿಯಿಂದ ಮಣ್ಣನ್ನು ತೆಗೆಯುವುದನ್ನು ಮಣ್ಣಿನ ಸವೆತ ಎಂದು ಕರೆಯಲಾಗುತ್ತದೆ. ಅರಣ್ಯವು ನೀರಿನ ದೊಡ್ಡ ಸಂಗ್ರಾಹಕ ಮತ್ತು ಸಂಗ್ರಹಗಾರವಾಗಿದೆ. ಮರದ ಬೇರಿನ ರಚನೆಯು ಮಣ್ಣನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಮಣ್ಣಿನ ಸವೆತವನ್ನು ನಿಲ್ಲಿಸುತ್ತದೆ. ಮಣ್ಣಿನ ಸವೆತವು ಭೂಮಿಯ ಮೇಲ್ಮೈಯಲ್ಲಿ ಕಡಿಮೆ ಫಲವತ್ತಾದ ಮಣ್ಣನ್ನು ತರುತ್ತದೆ. ಈ ಪ್ರಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ನಿಲ್ಲಿಸದಿದ್ದರೆ ಭೂಮಿ ಶೀಘ್ರದಲ್ಲೇ ಬಂಜರು ಭೂಮಿ ಅಥವಾ ಮರುಭೂಮಿಯಾಗಿ ಬದಲಾಗಬಹುದು. ಅಂತಹ ಫಲವತ್ತಾದ ಮಣ್ಣಿನಲ್ಲಿ ಬೆಳೆಗಳು ಇನ್ನು ಮುಂದೆ ಬೆಳೆಯುವುದಿಲ್ಲ ಮತ್ತು ಶೀಘ್ರದಲ್ಲೇ ಆಹಾರದ ಕೊರತೆ ಉಂಟಾಗುತ್ತದೆ. ಉಪಸಂಹಾರ, ಅರಣ್ಯಗಳನ್ನು ಸಂರಕ್ಷಿಸುವ ಮೂಲಕ ಮತ್ತು ಹೆಚ್ಚಿನ ಮರಗಳನ್ನು ನೆಡುವ ಮೂಲಕ ನಾವು ಮಣ್ಣಿನ ಸವೆತವನ್ನು ತಡೆಯಬಹುದು. ಇಷ್ಟು ಬರದೇ ಆದಲ್ಲಿ ನಿಮಗೆ 4 ಅಂಕ ಪ್ರಬಂಧಕ್ಕೆ. ನೆಕ್ಸ್ಟ್ ಇದಾದ ನಂತರ ಕೊನೆಯದಾಗಿ 13th ಮೇನ್, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 38ನೆಯ ಪ್ರಶ್ನೆ, ನಿಮ್ಮನ್ನು ಚಿತ್ರದುರ್ಗದ ನಿವಾಸಿ ಯಶಿಕಾಶ್ರೀ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಕೋರಿ ಒಂದು ಪತ್ರ ಬರೆಯಿರಿ. ಅಥವಾ ನಿಮ್ಮನ್ನು ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯ ಯತೀನ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಕೈಗೊಂಡ ಪ್ರವಾಸ ಕಾರ್ಯಕ್ರಮವನ್ನು ವಿವರಿಸಿ. ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ದರ್ಶನ್ ಎಂಬ ಗೆಳೆಯನಿಗೆ ಪತ್ರ ಬರೆಯಿರಿ. ನೋಡಿ, 2 ಪತ್ರವನ್ನು ಕೇಳಲಾಗಿದೆ. ಯಾವುದಾದರೂ ಒಂದನ್ನು ಆರಿಸಿಕೊಂಡು ನೀವಿಲ್ಲಿ ಬರೆಯಬೇಕು. ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ. ನೋಡಿ, ವ್ಯಾವಹಾರಿಕ ಪತ್ರವನ್ನು ನಾವಿಲ್ಲಿ ಬರೆದಿದ್ದೇವೆ. ಇವರಿಂದ ಯಶಿಕಾಶ್ರೀ, ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ. ನೆಕ್ಸ್ಟ್ ದಿನಾಂಕ 25/9/2024, ಸ್ಥಳ ಚಿತ್ರದುರ್ಗ. ಇವರಿಗೆ ಆಯುಕ್ತರು, ಮಹಾನಗರ ಪಾಲಿಕೆ ಚಿತ್ರದುರ್ಗ. ಮಾನ್ಯರೇ, ವಿಷಯ: ಬಡಾವಣೆಯಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಕೋರಿ. ಈ ಮೇಲ್ಕಂಡ ವಿಷಯದನ್ವಯ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಬಡಾವಣೆಯಲ್ಲಿ ಶುದ್ಧ ನೀರಿನ ಕೊರತೆ ಉಂಟಾಗಿ ಜನರು ಕಷ್ಟಪಡುತ್ತಿದ್ದಾರೆ.
ನಮ್ಮ ಬಡಾವಣೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕಾರ್ಮಿಕರು ಹಾಗೂ ಬಡವರೇ ವಾಸಿಸುತ್ತಿದ್ದಾರೆ. ಇದು ತುಂಬ ಹಿಂದುಳಿದ ಪ್ರದೇಶ. ಯಾವ ನಾಗರಿಕ ಸೌಲಭ್ಯಗಳೂ ಇಲ್ಲ. ಶುದ್ಧ ನೀರಿಗೂ ಅಭಾವ. ಜ್ವರ, ವಾಂತಿ, ಭೇದಿ ಮುಂತಾದವು. ಇಲ್ಲಿ ಸಾಮಾನ್ಯ ಆರೋಗ್ಯ ರಕ್ಷಣೆಯ ಸೌಕರ್ಯಗಳಿಲ್ಲ. ದಯವಿಟ್ಟು ತಾವು ಈ ಭಾಗದ ಜನರ ಬವಣೆಯನ್ನು ಮನಗಂಡು ಬಡಾವಣೆಯಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ ಕೊಡುವಂತೆ ಕೇಳಿಕೊಳ್ಳುತ್ತೇನೆ. ನೆಕ್ಸ್ಟ್, ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಯಶಿಕಾಶ್ರೀ. ನೋಡ್ಕೊಂಡ್ರಲ್ಲ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೆಯಬೇಕೆಂದು. ಇಷ್ಟು ಬರದೇ ಆದಲ್ಲಿ